ಕೆಲವೊಂದು ಸಂದರ್ಭಗಳೇ ಹಾಗೆ. ನಾವು ನಿರೀಕ್ಷಿಸದೆ ಇರುವ ಪ್ರತಿಭೆಗಳು ದುತ್ತೆಂದು ನಮ್ಮ ಕಣ್ಣೆದುರು ಬರ್ತಾರೆ, ಹುಬ್ಬೇರುವಂತೆ ಮಾಡ್ತಾರೆ. ತಮ್ಮ ಅಸಾಮಾನ್ಯ ಮಾತು, ಪ್ರತಿಭೆ, ಜೀವನಾನುಭವಗಳಿಂದ ನಮ್ಮನ್ನು ಕಟ್ಟಿ ಹಾಕ್ತಾರೆ. ನಿಗಿ ಅನುಭವಗಳೊಂದಿಗೆ ಅವರಾಡುವ ಮಾತುಗಳು ಕೋಟ್ಯಾಂತರ ಮಂದಿಯನ್ನು ಸೆಳೆದು ಬಿಡುತ್ತೆ. ಅಂತಹವರಲ್ಲಿ ಒಬ್ಬರು ಈ ಮುಹಮ್ಮದ್ ಇರ್ಫಾನ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಇನ್ಸ್ಟಾಗ್ರಾಮ್ ವೀಕ್ಷಿಸ್ತಾ ಇರೋರಿಗೆ ಈ ಮುಹಮ್ಮದ್ ಇರ್ಫಾನ್ ಈಗಾಗಲೇ ಪರಿಚಿತ ಆಗಿರಬಹುದು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿ ಪ್ರತಿಭಟನೆಯ ವೇಳೆ ಲಲ್ಲನ್ ಟಾಪ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಿಕ್ಕ ಅಮೂಲ್ಯ ರತ್ನ ಇವರು. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಹುಡುಗರು ಮತ್ತು ಹುಡುಗಿಯರು ದೇಶದ ಗಂಭೀರ ಸಮಸ್ಯೆಯನ್ನು ತಮ್ಮದೇ ಹಾವಭಾವದಲ್ಲಿ ತಮಾಷೆಯಿಂದ ಹಂಚಿಕೊಳ್ತಾ ಇದ್ದಾಗ, ಅದಕ್ಕೆ ಭಿನ್ನವಾಗಿ ಅದೇ ಪ್ರತಿಭಟನಾ ಸ್ಥಳದಲ್ಲಿ ಗಂಭೀರ ಸಮಸ್ಯೆಯನ್ನು ಗಂಭೀರವಾಗಿ ಈ ದೇಶದ ಮುಂದಿಟ್ಟ ಅಪ್ಪಟ ಕಾರ್ಮಿಕ ಈ ಮುಹಮ್ಮದ್ ಇರ್ಫಾನ್. जंतर मंतर पे ऐसे भाग के आया कि जब गांधी जी ने कहा ना मुझे पीटा और वो रोने लगे. मैं कहा यार मुझे भी पीटना चाहिए, मेरे शरीर की मांसपेशियां मेरी आत्मा से लड़ने लग गई. कैसे खड़े हो, कैसे बैठे हो चुप्पी के अंदर. चलो यार पिटाई खाएंगे दिल्ली पुलिस की. नए नवेले कमिश्नर आए हैं, बड़े जोश में हैं, बहुत बड़ी व्यवस्था और ताकत और धन बल और बड़ी व्यवस्था है उनकी, बड़ा मारेंगे, चलो मार खाएंगे उनकी. ಈ ಇರ್ಫಾನ್ನ ಎದೆಯ ದನಿ ಜಂತರ್ ಮಂತರ್ನ ಅಷ್ಟೂ ವಿಡಿಯೋಗಳನ್ನು ಮೀರಿ ಇವತ್ತು ಜನಪ್ರಿಯವಾಗಿದೆ. ಇವರ ಮನೆಗೆ ಜುಲೈ 27ರಂದು ರಾಹುಲ್ ಗಾಂಧಿ ಭೇಟಿ ನೀಡಿದ್ದಾರೆ. ಅವರ ಜೊತೆಗೆ ಅವರು ಹೇಳಿದ ಮಾತೇನು ಗೊತ್ತೇ? ಒಂದು ವೇಳೆ ನೀವು ಮಾತಿಗೆ ತಪ್ಪಿದ್ರೆ ನಿಮ್ಮ ವಿರುದ್ಧ ಕೂಡ ನಾನು ಪ್ರತಿಭಟಿಸುವೆ ಎಂದವರು ಹೇಳಿದರು. ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಕೂಡ ಮನೆಗೆ ಕರೆಸಿ ಮಾತಾಡಿದ್ದಾರೆ. ಖ್ಯಾತ ಯೂಟ್ಯೂಬರ್ ಅಜಿತ್ ಅಂಜುಮ್ ಅವರಿಂದ ಹಿಡಿದು 10 ಹಲವು ಡಿಜಿಟಲ್ ಚಾನೆಲ್ಗಳು ಮತ್ತು ಟಿವಿ ಚಾನೆಲ್ಗಳು ಈ ಮುಹಮ್ಮದ್ ಇರ್ಫಾನ್ರ ಸಂದರ್ಶನ ನಡೆಸಿವೆ. ಅವರ ಸಂದರ್ಶನಕ್ಕಾಗಿ 10 ಹಲವು ಡಿಜಿಟಲ್ ಚಾನೆಲ್ಗಳು ಮುಗಿಬಿದ್ದಿವೆ. हम आपसे नहीं डरते, आपकी पुलिस से नहीं डरते, हम गांधी के मानने वाले हैं, हम भगत सिंह के मानने वाले हैं, जो कहते हैं कि आप मुझे मार सकते हैं, मेरे विचारों को नहीं, आप मेरे शरीर को कुचल सकते हो, मुझे नहीं. ಅಂದಹಾಗೆ ಈ ಮುಹಮ್ಮದ್ ಇರ್ಫಾನ್ ಯಾರು ಅಂತ ನಿಮ್ಮಲ್ಲಿ ಕುತೂಹಲ ಇರಬಹುದು. ಇವರನ್ನು ಮೊತ್ತ ಮೊದಲು ಪತ್ತೆ ಹಚ್ಚಿದ್ದು ಲಲ್ಲನ್ ಟಾಪ್ನ ಪತ್ರಕರ್ತ ರಜತ್ ಪಾಂಡೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಈ ಇರ್ಫಾನ್ ಅವರು ಇದ್ರು. ಅವರ ಬಾಯಿಗೆ ಮೈಕ್ ಇಟ್ಟ ಬಳಿಕ ತಾನೆಂಥ ಅದ್ಭುತ ವ್ಯಕ್ತಿಯ ಸಂದರ್ಶನ ಮಾಡ್ತಾ ಇದ್ದೇನೆ ಎಂದು ಸ್ವತಃ ಪಾಂಡೆ ಅವರೇ ಅಚ್ಚರಿಗೆ ಒಳಗಾದ್ರು. ಸರಣಿ ಕಾರ್ಯಕ್ರಮಗಳನ್ನ ಮಾಡಿದ್ರು. ಮಾತ್ರ ಅಲ್ಲ, ತಮ್ಮ ಸ್ಟುಡಿಯೋಕ್ಕೆ ಕರೆದುಕೊಂಡು ಹೋದ್ರು. ಈ ಮುಹಮ್ಮದ್ ಇರ್ಫಾನ್ ಶಾಲೆಯ ಮೆಟ್ಟಿಲೇ ಹತ್ತಿಲ್ಲ. ದೆಹಲಿಯ ಸ್ಲಂನಲ್ಲಿ ಇವರು ವಾಸಿಸ್ತಾ ಇದ್ದಾರೆ. 35 ವರ್ಷ. ತನ್ನಿಬ್ಬರು ಸಹೋದರಿಯರಿಗೆ ಮದುವೆಯಾಗದ ಕಾರಣ ಇವರು ಕೂಡ ಮದುವೆಯಾಗಿಲ್ಲ. ಅವರ ಮದುವೆಯ ಬಳಿಕ ಮದುವೆಯಾಗುವ ಉದ್ದೇಶ ಇವರದು. ದೆಹಲಿಯಲ್ಲಿ ತಳ್ಳುಗಾಡಿಯಲ್ಲಿ ಪ್ರತಿದಿನ ಸುಮಾರು 11 ಗಂಟೆಯ ಕಾಲ ದುಡಿಯುತ್ತಾರೆ. ಇವರ ಕುಟುಂಬವು ಇದೇ ಉದ್ಯೋಗ ಮಾಡ್ತಾ ಇದೆ. ದಿನದಲ್ಲಿ 500 ರೂಪಾಯಿ ಗಳಿಸ್ತಾರೆ. ಈ 500 ರೂಪಾಯಿಯಲ್ಲಿ ಗೌರವದಿಂದ ಬದುಕುವುದು ಹೇಗೆ, ಸ್ವಚ್ಛ ಬಟ್ಟೆ ಹಾಕುವುದು ಹೇಗೆ, ಶಿಕ್ಷಣ ಪಡೆಯೋದು ಹೇಗೆ, ಕಾಯಿಲೆಗೆ ಔಷಧ ಪಡ್ಕೊಳ್ಳೋದು ಹೇಗೆ ಎಂದೆಲ್ಲ ಇರ್ಫಾನ್ ಪ್ರಶ್ನಿಸುತ್ತಾ ದೇಶದ ಕಾರ್ಮಿಕರ ಇಡೀ ಪ್ರಪಂಚವನ್ನೇ ತೆರೆದಿಡ್ತಾರೆ. सरकार लॉजिस्टिक पे बात करती है कि बेहतर ट्रांसपोर्टर सिस्टम बनाएंगे हमें, अगर देश की जीडीपी को बढ़ाना है, और बड़े कारोबारियों को कम दर पे लोन देंगे, फिर बिजली देंगे, सब कुछ करेंगे. लेकिन आप मजदूर को मेहनत, उसकी वाजिब मेहनत नहीं देंगे तो सर आपकी जीडीपी किसी काम की नहीं है सर. आज 18,000 रुपये अगर मजदूरी दिल्ली में है तो सख्ती से मिलनी चाहिए सर. आप कहते हैं हम कहते हैं ड्यूटी वर्क में जितना काम लेना लीजिए, लेकिन उसकी मजदूरी अगर 18,000 है ना, 14,000 नहीं आनी चाहिए, बिल्कुल भी नहीं. महंगाई के जमाने में अपनी मेहनत का भी हक ना मिले तो अभी साफ है. जो बातें किताबी है वो जमीन पे होनी चाहिए कि एक आदमी अगर 10वीं या 12वीं पढ़ाए, 8वीं 9वीं पढ़ाए तो उसको अपनी मेहनत का सम्मानजनक पैसा मिलना चाहिए. अभी 18,000 स्केल है, लेकिन आपको दिखा दूं 8 घंटे की बात ही खत्म हो गई. 10-10, 11-11 घंटे काम ले रहे हैं, 14,000, 13,000 रुपए सैलरी दे रहे हैं. अगर आपने एक बात भी कहा तो बोला बाहर जा, क्योंकि बेरोजगारी बहुत ज्यादा है, दूसरा बंदा आ जाएगा. ಸಂವಿಧಾನದ ಪ್ರಿಯಾಂಬಲ್ ಓದಿ ಈ ಇರ್ಫಾನ್ ಎಲ್ಲೆಡೆ ವೈರಲ್ ಆಗಿದ್ದಾರೆ. जब हम उस लाइन को पढ़ते हैं कि पीपल ऑफ इंडिया, हम भारत के लोग भारत को संपन्न, प्रभु, संपन्न, समाजवादी, धर्मनिरपेक्ष, लोकतांत्रिक राज्य बनाने के लिए
तथा उसके समस्त नागरिकों को सामाजिक, आर्थिक और राजनीतिक न्याय, विचार, अभिव्यक्ति, विश्वास, धर्म और उपासना की स्वतंत्रता, प्रतिष्ठा और अवसरों की समानता प्राप्त कराने के लिए तथा उन सब में व्यक्ति की गरिमा, राष्ट्र की एकता और अखंडता को सुनिश्चित करने वाली बंधुता को बढ़ाने के लिए दृढ़ संकल्प होकर 26 नवंबर 1949 को अंकित अधिनियम और आत्मसमर्पित करते हैं। फिर इतनी बड़ी आबादी आज भी अमान्य जीवन कैसे जी रही है, सभी की तो बात करी गई थी। ನನ್ನ ವಿಶ್ವವಿದ್ಯಾಲಯ ಯಾವುದು ಗೊತ್ತೇ? ಗೂಗಲ್, ಯೂಟ್ಯೂಬ್ ಮತ್ತು ಇಂಟರ್ನೆಟ್ ಎಂದು ಅವರು ಹೇಳ್ತಾರೆ. ಗೂಗಲ್ ವಾಯ್ಸ್ ಸರ್ಚ್ ಮೂಲಕ ಸಂವಿಧಾನ, ಪ್ರಜಾಪ್ರಭುತ್ವ, ಕಾರ್ಮಿಕರ ಹಕ್ಕುಗಳು, ಕನಿಷ್ಠ ವೇತನ, ಕಾನೂನುಗಳು ಮತ್ತು ಕವನಗಳನ್ನು ಓದಿ ತಿಳ್ಕೊಳ್ತಾ ಇದ್ದೇನೆ ಎಂದು ಅವರು ಹೇಳುತ್ತಾರೆ. ವ್ಯಕ್ತಿ ಗೌರವಕ್ಕೆ ಅಪಾರ ಮಹತ್ವ ಕೊಡ್ತಾರೆ. मैंने उस नेता को देखा है रात को 2 बजे जब वो एम्स जाता है और गरीब लोगों की स्वास्थ्य से जुड़ी पीड़ा को महसूस करता है, तो मेरे जैसे मेहनत कश आबादी को उम्मीद जागती है कि हाँ ये नेता है। किस नेता की बात? मैं सुना रहा हूँ, जब वो ऑटो ड्राइवर से बात करता है, वो श्रमिक मैशनों से बात करता है, राजमिस्त्रियों से बात करता है, वो मोची से बात करता है, वो अलग अलग फील्डों में जाके मजदूरों से बात करता है, तो मुझे लगता है कि हाँ ये देश को समझता है। और हम उससे वादा लेंगे कि सर जब आप सत्ता में आएंगे तो इस देश की बड़ी मेहनत का आबादी को के अधिकारों से उसे वंचित नहीं होगा। जो आप कानून बनाएंगे वो जमीन पर लागू होना चाहिए। ಈ ಹಿಂದೆ ಶಾಹೀನ್ ಬಾಗ್ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೆ, ರೈತ ಚಳವಳಿಯಲ್ಲಿ ಭಾಗಿಯಾಗಿದ್ದೆ, ಕುಸ್ತಿಪಟುಗಳ ಪ್ರತಿಭಟನೆಯಲ್ಲೂ ನಾನು ಭಾಗಿಯಾಗಿದ್ದೆ, ಭಾರತ್ ಜೋಡೋ ಮೆರವಣಿಗೆಯಲ್ಲೂ ಭಾಗಿಯಾಗಿದ್ದೆ. ನಾನು ಹಿಂಸೆಯ ವಿರೋಧಿ. ಕಾರ್ಮಿಕರ ಸಮಸ್ಯೆಯನ್ನು ದೇಶದ ಮುಂದೆ ಹೇಳಿಕೊಳ್ಳುವ ಒಂದು ಅವಕಾಶಕ್ಕಾಗಿ ಎಲ್ಲ ಪ್ರತಿಭಟನೆಯಲ್ಲೂ ಭಾಗಿಯಾಗ್ತಾ ಇದ್ದೇನೆ. ನನಗೆ ಈ ದೇಶದ ಕಾರ್ಮಿಕರ ಬಗ್ಗೆ ಹೇಳಲಿಕ್ಕಿದೆ. ಅವರು ಅತ್ಯಂತ ಕಷ್ಟದಿಂದ ಬದುಕ್ತಾ ಇದ್ದಾರೆ. ನಮ್ಮ ಸ್ಲಮ್ಮಲ್ಲಿ ಮಾದಕ ವ್ಯಸನ ಇದೆ. 100ರಲ್ಲಿ 40 ಹುಡುಗರು ನಶೆ ಮತ್ತು ಅಪರಾಧದಿಂದ ಸಾವನ್ನಪ್ತಾ ಇದ್ದಾರೆ. ಪ್ರತಿ ಮನೆಯಲ್ಲಿ ದುಃಖ ಇದೆ. ಸ್ಲಮ್ನ ಜೀವನ ನರಕವಾಗಿದೆ ಎಂದವರು ಹೇಳ್ತಾರೆ. प्रतिनिधि नहीं है, मेरा नाम मोहम्मद इरफान है, मैं रेडी लगाता हूँ, सावदा जेजे कॉलोनी में रहता हूँ, मकान नंबर C52 है मेरा। सर मेरा कोई प्रतिनिधि नहीं है, मैं किसी के उसमें नहीं है। हाँ, राहुल जी के साथ दिल्ली से कश्मीर तक भारत जोड़ो यात्रा का हिस्सा बना था। ಪ್ರಜಾಪ್ರಭುತ್ವದಲ್ಲಿ ಅಹಂಕಾರ ಇರಬಾರದು, ಸಂಭಾಷಣೆ ಇರಬೇಕು. ವಾಂಗ್ಚುಕ್ ಅವರನ್ನು ಎತ್ತಿಕೊಂಡು ಹೋಗುವ ಬದಲು ಸರ್ಕಾರ ಅವರಿಗೆ ಎಳನೀರು ಕೊಟ್ಟಿದ್ದರೆ ಸಾಕಿತ್ತು. ಅಣ್ಣಾ ಹಜಾರೆಗೆ ಯುಪಿಎ ಸರ್ಕಾರ ಎಳನೀರು ನೀಡಿತು. ಗಾಂಧಿಗೆ ಬ್ರಿಟಿಷರು ಎಳನೀರು ನೀಡಿದ್ರು. ಭಿನ್ನ ಅಭಿಪ್ರಾಯ ಹೊಂದುವುದು ಅಪರಾಧ ಅಲ್ಲ ಎಂಬ ಅದ್ಭುತ ಮತ್ತು ಅತ್ಯಂತ ಪ್ರಬುದ್ಧ ಮಾತುಗಳನ್ನು ಇರ್ಫಾನ್ ಆಡಿದ್ದಾರೆ. मैंने जब करीब से देखा तो गोरों ने गांधी जी से बात करी, वो हमारे नहीं थे, वो दूसरे देश से आए थे, इस देश में शासन कर रहे थे, हम गुलाम थे, फिर भी उन्होंने हमसे बात करी और इस बात के लिए मनाया कि आप मान जाइए, हंगर स्ट्राइक छोड़ दीजिए, भूख हड़ताल छोड़ दीजिए। ऐसे कई वाक्य इस देश में गुजरे हैं जब कोई एक्टिविस्ट या कोई बुद्धिजीवी वर्ग से आने वाला व्यक्ति सरकार के सामने भूखा बैठ गया और जिस तरीके से एक बच्चा अपने माता पिता के सामने नहीं खाऊंगा, मुझे ये चाहिए या वो चाहिए, उसकी वाजिब मांगे माँ बाप मानते हैं और जो नहीं मानने की नहीं मानते हैं, तो रास्ता तो माँ बाप और बच्चे के बीच में भी आता है। वही सेम कंडीशन जब हम अपने सरकार के सामने होते हैं तो सरकार हमारी माता पिता के रोल में होती है और हम बच्चे के रोल में। माता पिता का दिल करुणा और दया, प्रेम और भाव का भरा होना चाहिए, अहंकार का नहीं। ಧರ್ಮ ರಾಜಕಾರಣದ ಬಗ್ಗೆ ಇವರಲ್ಲಿರುವ ಸ್ಪಷ್ಟತೆಯನ್ನು ನೋಡಿ ಪ್ರಶ್ನೆ ಕೇಳಿದ ಪತ್ರಕರ್ತ ಕೂಡ ಒಮ್ಮೆ ಬೆಚ್ಚಿಬಿದ್ರು. ನನಗೆ ಜೈ ಶ್ರೀರಾಮ್ ಎಂದು ಹೇಳೋದಕ್ಕೆ ಯಾವುದೇ ಅಡ್ಡಿ ಇಲ್ಲ, ಆದರೆ ಬಲವಂತದಿಂದ ಯಾರು ಹೇಳಿಸಬಾರದು ಎಂದು ಇರ್ಫಾನ್ ಖಡಾಖಂಡಿತವಾಗಿ ಹೇಳಿದರು. जय श्री राम नहीं बोलते, आपको मालूम है? नहीं सर, जबरदस्ती नहीं बोलेंगे, प्यार से 1000 बार बोलेंगे, आपके बिना कहा बोला, समझ रहे हैं सर? ಸದ್ಯ ವಿದ್ಯಾರ್ಥಿಗಳ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನೆಲ್ಲ ಮೀರಿ ಇರ್ಫಾನ್ ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾದ ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ವೈರಲ್ ಆಗಿದ್ದಾರೆ. ಅವರ ಮಾತಿನಲ್ಲಿ ಸ್ಪಷ್ಟತೆ ಇದೆ, ಪ್ರಬುದ್ಧತೆ ಇದೆ, ದೇಶದ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಅರಿವಿದೆ. ಓದು ಬರಹ ಇಲ್ಲದ ಇರ್ಫಾನ್ ಓದು ಬರಹ ಇರುವವರಿಗಿಂತಲೂ ಪ್ರಬುದ್ಧವಾಗಿ ಮಾತಾಡ್ತಾ ಇರೋದನ್ನ ನೋಡಿ ಈ ದೇಶ ಬೆಚ್ಚಿಬಿದ್ದಿದೆ. ಕಾರ್ಮಿಕರ ಸಮಸ್ಯೆಗಳನ್ನು ನಿಗಿ ಕೆಂಡದಂತೆ ದೇಶದ ಮುಂದೆ ಅವರು ತೆರೆದಿಡುವುದನ್ನು ನೋಡಿ ದೇಶ ಫಿದಾ ಆಗಿದೆ. ಕಾಕ್ರೋಚ್ ಪ್ರತಿಭಟನೆಯ ಅತ್ಯಂತ ಪ್ರಖರ ಮುಖವಾಗಿ ದೇಶಾದ್ಯಂತ ಇರ್ಫಾನ್ ಮಿಂಚುತ್ತಾ ಇದ್ದಾರೆ.